ಜಿವಿಎ ಎಲೆಕ್ಷನ್ ನಡೆಸೋಕೆ ಉತ್ಸುಕವಾಗಿದ್ದ ಕಾಂಗ್ರೆಸ್ ಇದೀಗ 3 ತಿಂಗಳು ಹೆಚ್ಚುವರಿ ಸಮಯ ಕೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನು ಸಲ್ಲಿಕೆಯನ್ನ ಮಾಡಿದೆ. ಉತ್ಸುಕತೆ ಏನಿಲ್ಲ ರೀ, ಅವರಿಗೆ ಬೇಕಾಗಿಲ್ಲ. ಈ ಮೊದಲು ಜೂನ್ ಅಂತ್ಯದೊಳಗೆ ಚುನಾವಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು. ಆದರೆ ಇನ್ನೂ 3 ತಿಂಗಳು ಹೆಚ್ಚುವರಿ ಸಮಯ ಕೇಳಿ ರಾಜ್ಯ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಅಫಿಡವಿಟ್ ಸಲ್ಲಿಸಿದೆ. ಜನರ ನಾಡಿಬಿಡಿತ ಅರಿಯೋಕೆ ಆಂತರಿಕ ಸರ್ವೆ ಮಾಡಿಸೋಕೆ ಸರ್ಕಾರ ಸಿದ್ಧತೆ ಮಾಡ್ತಾ ಇದ್ದಾರಂತ. ಅದಕ್ಕೋಸ್ಕರ ಅಷ್ಟೇ. ಇನ್ನು ನಾಳೆ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿ ಘೋಷಣೆ ಮಾಡ್ತಾರಂತೆ. ಈಗಲೇ ಕೊಟ್ಟಿರೋ ಗ್ಯಾರಂಟಿಗಳನ್ನೇ ಕೊಡೋಕೆ ಒದ್ದಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆ ನಡೆಸೋಕೆ ನೌಕರರ ಕೊರತೆ ಇದೆ, ಎಲೆಕ್ಷನ್ ಮಾಡ್ತೀವಿ ಅಂತ ಡಿಸಿಎಂ ಅವರೇ ಹೇಳಿದಾರಲ್ಲ ಅಂದ್ರು. ಇತ್ತ ಪರಮೇಶ್ವರ್ ಕೂಡ ಚುನಾವಣೆ ಮಾಡಬೇಕಾದದ್ದು ನಮ್ಮ ಧರ್ಮ, ಮುಂದೂಡಬೇಕಾಗಿದ್ದು ನಿಮ್ಮ ಧರ್ಮನೇ. ಬಿಜೆಪಿಯವರು ಕೂಸುಟ್ಟುವ ಮೊದಲೇ ಕುಲಾವಿ ಹೋಲಿಸಿದ್ರೆ ಹೆಂಗ್ರಿ ಅಂತ ಅವ್ರ ಪ್ರಶ್ನೆ. ಆದರೆ ಬಿಜೆಪಿ ಮಾತ್ರ ಈಗಾಗಲೇ ಬೆಂಗಳೂರನ್ನು 5 ಭಾಗ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಅಂತ ಅವರು ಕಿಡಿ. ಅಲಾವಕಾಶ ಅಂತ ಕೇಳ್ಯಾರ ಅಷ್ಟೇ. ಮತ್ತು ಅದನ್ನು DCM ಅವರೇ ಅದನ್ನು ನಾವು ಮಾಡ್ತೀವಿ ಅಂತ ಅವರೇ ಘೋಷಣೆ ಮಾಡಿದ್ದಾರೆ. ಕನಿಷ್ಠ 3 ತಿಂಗಳು ಟೈಮ್ ಬೇಕಂತ ಅವರೇ ಕಾನೂನಲ್ಲಿದೆ. ಸೊ ಅದಕ್ಕೋಸ್ಕರ ಕೇಳಿದ್ದಾರೆ ಅಷ್ಟೇ. ಅದಕ್ಕೆ ಈಗ ನೌಕರ ಖಾಲಿ ಇಲ್ಲ, ಗಣತಿ ಮಾಡಿ ಆದಷ್ಟು ಬೇಗ ಚುನಾವಣೆ ಆಗಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ. ಪ್ರೋಸೆಸ್ನಲ್ಲಿ ತಪ್ಪುಗಳಾದಾಗ ಅದನ್ನು ನ್ಯಾಚುರಲಿ ಅದು ಸರಿಪಡಿಸ್ಬೇಕಲ್ವಾ. ಚುನಾವಣೆ ಮಾಡಬೇಕಾದದ್ದು ನಮ್ಮ ಧರ್ಮ ಮಾಡಲೇಬೇಕು. ನೋಡಿ, ಏನೋ ಹೇಳ್ತಾರಲ್ಲ, ಊರಿಗೆ ಮುಂಚೆನೆ ಎಲ್ಲ ಏನೋ ಹೇಳಿದ್ರು ಅಂತ, ಮಗು ಹುಟ್ಟಕ್ಕೆ ಮುಂಚೆನೆ ಕುಲಾವಿ ಹೋಲಿಸಿದ್ರು ಅನ್ನೋ ಥರ ಇವರು ಚುನಾವಣೆ ರಿಸಲ್ಟ್ಸೇ ಇವರೇ ಹೇಳಕ್ಕೆ ಶುರು ಮಾಡಿಬಿಟ್ರೆ ಹೆಂಗಾಗುತ್ತೆ. ನೋಡಿ, ಕಾಂಗ್ರೆಸ್ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿದ್ದು 3 ವರ್ಷ ಆಗಿದೆ. ಎಲೆಕ್ಷನ್ ಅನ್ನು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಬೆಂಗಳೂರು ವಿಭಜನೆ ಮಾಡಬೇಡ್ರಿ ಎಲ್ಲ ಮಾಡಿದ್ರು. ಇವತ್ತು ಬೆಂಗಳೂರು ಸಂಪೂರ್ಣವಾಗಿ ಹಾಳುಗೆಟ್ಟಿ. ಇನ್ನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟದಲ್ಲಿ ಗೆದ್ದಂತಹ ಟಿ.ಡಿ. ರಾಜೇಗೌಡ ನಾಳೆ ಮರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ದೇಶದ ಇತಿಹಾಸದಲ್ಲೇ ಇದು ಮೊದಲ ಪ್ರಕರಣ. ನಾಳೆ ಸ್ಪೀಕರ್ ಕಚೇರಿಯಲ್ಲಿ ಪ್ರಮಾಣ ಸ್ವೀಕರಿಸ್ತಾರೆ. ಇನ್ನು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಬಿಜೆಪಿಯ ಜೀವರಾಜ್, ಕೋರ್ಟ್ ಆದೇಶವನ್ನು ಪಾಲಿಸಬೇಕು, ನಾವು ಗೌರವಿಸ್ತೀವಿ, ಆದರೆ ಇದು ಮಧ್ಯಂತರ ಆದೇಶ, ಅಂತಿಮ ಆದೇಶ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿ.ಟಿ. ರವಿ, ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾವು ಸ್ವಾಗತ ಮಾಡ್ತೀವಿ ಅಂದರೆ ಪರಮೇಶ್ವರ್ ಮಾತ್ರ 250 ಮತ ಹೆಚ್ಚು ಬರುತ್ತೆ ಅಂದರೆ ಏನ್ರಿ ಅರ್ಥ? ಕೌಂಟಿಂಗ್ ಸರಿಯಾಗಿಲ್ಲ ಅಂತ ಅರ್ಥ ಅಲ್ವಾ? ಅಧಿಕಾರಿಗಳ ಮೇಲೆ ಕ್ರಮ ಆಗೋದು ಬೇಡವಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ ಆದೇಶವನ್ನು ನಾವು ಗೌರವಿಸ್ತೀವಿ ಮತ್ತು ಪಾಲಿಸ್ತೀವಿ. ಕೋರ್ಟು ಎಲೆಕ್ಷನ್ ಕಮಿಷನ್ಗೆ ನೋಟಿಸ್ ಮಾಡಿದೆ ಮತ್ತು ಇದೊಂದು ಇಂಟ್ರಿಮ್ ಆರ್ಡರ್, ಇದು ಪರ್ಮನೆಂಟ್ ಆರ್ಡರ್ ಏನಲ್ಲ. 21ನೇ ತಾರೀಕಿಗೆ ಡೇಟ್ ಕೊಟ್ಟಿದೆ. 21ನೇ ತಾರೀಕು ಎಲೆಕ್ಷನ್ ಕಮಿಷನ್ನು ಮಧ್ಯದಲ್ಲಿ ಬಂದು ಅವ್ರದ್ದೇನು ಅಭಿಪ್ರಾಯಗಳನ್ನು ಅವ್ರು ಹೇಳೋದಿದೆ. ಅದರ ನಂತರ ಏನಾಗುತ್ತೆ, ನಾನು ಆಶಾವಾದದಲ್ಲಿದ್ದೇನೆ, ಒಳ್ಳೆಯದಾಗುತ್ತೆ. ಅಂತಿಮ ತೀರ್ಪು ಏನು ಬರುತ್ತೆ ಅದು ನಾವು ಸ್ವಾಗತ ಮಾಡ್ತೀವಿ. ಜೀವರಾಜ್ ಅವ್ರದ್ದು ಮತ್ತು ರಾಜೇಗೌಡರದ್ದು ಇಬ್ಬರದ್ದು ಕೂಡ ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರ್ದಾರು ಒಂದಿಬ್ಬರು ತಪ್ಪಾಗಿರಲೇಬೇಕು. ಇದರ ಬಗ್ಗೆ ಒಂದು ಸಮಗ್ರ ತನಿಖೆಯನ್ನು ನ್ಯಾಯಾಲಯಗಳು ಯಾವ ರೀತಿ ತೀರ್ಪನ್ನು ಕೊಡ್ತಾರೆ. ಈಗ ನೋಡಿ, ಅಲ್ಲಿ ಅವರು ರೀಕೌಂಟ್ ಮಾಡಿದಾಗ ಅವ್ರಿಗೆ 250 ಜಾಸ್ತಿ ಬರುತ್ತೆ ಅಂತಂದರೆ ಏನು ಅರ್ಥ ಇದೆ? ಅಂದರೆ ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಇವ್ರ ಪರವಾಗಿ ಆಗಲಿ ಅವ್ರ ಪರವಾಗಿ ಆಗಲಿ ಕೌಂಟಿಂಗ್ ಸರಿಯಾಗಿ ಆಗಿಲ್ಲ ಅಂತೇಳಿ ಆ ಅಧಿಕಾರಿಗಳನ್ನು ಗುರುತಿಸಿ ಅವ್ರ ಮೇಲೆ ಕ್ರಮ ತಗೋಬೇಕಲ್ವಾ. ಕೋರ್ಟ್ ಆದೇಶ ಸಂವಿಧಾನಕ್ಕೆ ಕೋರ್ಟ್ ಆದೇಶ ಪಾಲಿಸುವುದು, ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವುದು, ಅದನ್ನು ಜವಾಬ್ದಾರಿ ನಾನು ಮಾಡ್ತೇನೆ. ಇಲ್ಲ ಒಂದು ಟೈಮ್. ಇನ್ನು ರಾಜ್ಯ ಸರ್ಕಾರ ಮದ್ಯದ ಮೇಲಿನ ತೆರಿಗೆಯನ್ನು 20% ಹೆಚ್ಚಳ ಮಾಡಿಬಿಟ್ಟಿದೆ. ಆಲ್ಕೋಹಾಲ್ ಪ್ರಮಾಣ ಆಧಾರದ ಮೇಲೆ ತೆರಿಗೆ ವಿಧಿಸೋಕೆ ಈಗ ಸರ್ಕಾರ ಮುಂದಾಗಿರೋದು. ಹೊಸ ನೀತಿ ಪ್ರಕಾರ 180 ಮಿಲಿಲೀಟರ್ ಟೆಟ್ರಾ ಪ್ಯಾಕ್ಗಳಿಗೆ ವಿಸ್ಕಿ, ರಮ್, ಬ್ರ್ಯಾಂಡಿ, ಜಿನ್ ಎಲ್ಲ ಹುಡ್ಕಾ ಇದಾವಲ್ಲ, ಇವಾಗೆಲ್ಲ 20% ಹೆಚ್ಚಾಗುತ್ತೆ ಅಂತೆ. ಒಂದು 4 ಸ್ಲ್ಯಾಬ್ಗಳನ್ನು ಮಾಡಿಟ್ಟಿದ್ದಾರಂತೆ, 4-8 ಮಾಡಿದ್ದಾರೆ. ಈ ಕಡೆಗೆ ರಾಜ್ಯ ಸಾರಿಗೆ ನೌಕರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಪಾಪ ಅವ್ರು 25% ವೇತನ ಹೆಚ್ಚುವಳಿ ಮಾಡಿ ಅಂತ ಕೇಳ್ಕೊಂಡಿದ್ರು ಅವರ ಬೇಡಿಕೆಯಲ್ಲಿ. ಬಟ್ ಇವರು 12.5% ಮಾಡಿಬಿಟ್ಟು ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಈಗಾಗಲ್ಲ, ನಾವು 20ರಿಂದ ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಇವತ್ತು ಏಕಪಕ್ಷೀಯವಾಗಿ ಸರ್ಕಾರ 1/4/25ರಿಂದಾನೇ ವೇತನ ಪರಿಷ್ಕರಣೆಯನ್ನು ಮಾಡಿದೆ. ಇದು ಬಿಲ್ಕುಲ್ ನಾವು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಸಾರಿಗೆ ನೌಕರರು ಇದರಿಂದ ಬಹಳ ಆಕ್ರೋಶ ಭರಿತರಾಗಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ಸರ್ಕಾರದ ಈ ಕ್ರಮವನ್ನ ಖಂಡಿಸುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಈ ಏಕಪಕ್ಷೀಯ ನಿರ್ಣಯನ ನಾವು ಒಪ್ಪೋದಿಲ್ಲ. ನಮ್ಮ ಮುಷ್ಕರವನ್ನ ನಾವು ನಡೆಸುವಂತ ತೀರ್ಮಾನನ ನಾವು ಇವತ್ತು ಸಹ ಅದನ್ನು ಜಾರಿಗೊಳಿಸ್ತೀವಿ ನಾವು ಅಂತ ಹೇಳಿ. ಇನ್ನು ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಜಗದೀಶ್ ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಕೆ ಮಾಡಿದ್ದಾರೆ. ತನಿಖೆಯ ಸಂಪೂರ್ಣ ವರದಿ ಸಲ್ಲಿಸಿದ್ದಾರೆ. ಇದರಲ್ಲಿ 7 ಜನರ ಸಾವಿಗೆ ಆರೋಗ್ಯ ಇಲಾಖೆ ಇಂಜಿನಿಯರ್ ಮತ್ತು ಗುತ್ತಿಗೆದಾರರ ಬೇಜವಾಬ್ದಾರಿ, ನಿರ್ಲಕ್ಷ್ಯವೇ ಕಾರಣ ಹಾಗೂ ಆಸ್ಪತ್ರೆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಇರೋದು ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ ಡಿಸಿ ಜಗದೀಶ್, ಸರ್ಕಾರ ತನಿಖೆಗೆ ಸೂಚಿಸಿತ್ತು, ಕೂಲಂಕುಷವಾಗಿ ತನಿಖೆ ಮಾಡಿ ವರದಿ ಸಲ್ಲಿಕೆ ಮಾಡಿದ್ದೀವಿ, ಸರ್ಕಾರ ಏನು ಕ್ರಮ ತಗೊಳುತ್ತೆ ಕಾದು ನೋಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಡಿಸಿ ಕೊಟ್ಟಂತಹ ವರದಿಯ ಸಾರಾಂಶ ಏನು ಅಂತ ನೋಡೋದಾದರೆ, ಆರೋಗ್ಯ ಇಲಾಖೆ ಇಂಜಿನಿಯರ್ ಮತ್ತು ಗುತ್ತಿಗೆದಾರರೇ ಕಾರಣ. ಗೋಡೆ ಪಕ್ಕದಲ್ಲಿ ಮಣ್ಣು ಸುರಿದಿರೋದು ದುರಂತಕ್ಕೆ ಮೂಲ ಕಾರಣ. ಮಣ್ಣನ್ನು ಸೂಕ್ತ ಸಮಯಕ್ಕೆ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ತೆರವು ಮಾಡಿಲ್ಲ. ಮಣ್ಣು ಅಂದರೆ ಡೆಬ್ರಿಸ್ ಹಾಕಿದ್ರು. ಅಲ್ಲಿ 8 ಅಡಿ ಗೋಡೆ 6 ಅಡಿ ಡೆಬ್ರಿಸ್ನೇ ತುಂಬಿದ್ದಾರೆ ಅಂದರೆ ಎಲ್ಲಿ ತಡೆಯುತ್ತೆ?
ಗೋಡೆ ಪಕ್ಕದಲ್ಲಿ ಕ್ರಿಕೆಟ್ ಆಡೋದಕ್ಕೆ ನೆಟ್ಟನ್ನು ಸೃಷ್ಟಿ ಮಾಡಿದ್ದಾರೆ, ನೆಟ್ ಹಾಕ್ಕೊಂಡಿದ್ರು. ಕ್ರಿಕೆಟ್ ನೆಟ್ ಮಾಡೋದಕ್ಕೆ ಮಣ್ಣು ಸುರಿದಿದ್ದಾರೆ. ಇದು ಆಸ್ಪತ್ರೆಯವರ ನಿರ್ಲಕ್ಷ್ಯ ಅಂತ ರಿಪೋರ್ಟ್ನಲ್ಲಿ ಇರ್ತಕ್ಕಂಥದ್ದು. ಇದನ್ನು ಕೊಟ್ಟಿದ್ದಾರೆ. ಗೌರ್ಮೆಂಟ್ ಏನು ತೀರ್ಮಾನ ತಗೊಳ್ಳೋದು ನೋಡೋಣ. 7 ಜನ ಮರಣ ಹೊಂದಿದ್ರು, 12 ಜನ ಗಾಯಗೊಂಡರು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ PWD ಇಲಾಖೆಯಿಂದ ಒಂದು ಆದೇಶ ಹೊರಡಿಸಿ DC ತನಿಖೆ ಮಾಡಬೇಕು ಅಂತ ಹೇಳಿದರು. ಎಲ್ಲ ಆ್ಯಂಗಲಿಂದ ತನಿಖೆ ಮಾಡಿ ದಾಖಲೆಗಳನ್ನ ಸಂಗ್ರಹಿಸಿ ಎಲ್ಲ ಮಾಡಿ ಸರ್ಕಾರಕ್ಕೆ ನಿನ್ನೆ ಸಂಜೆ ವರದಿಯನ್ನು ಕೊಟ್ಟಿದ್ದೀವಿ. ಈ ಯುದ್ಧದಿಂದಾಗಿ LPG ದರ ಎಲ್ಲ ಏರಿಕೆ ಆಗಿತ್ತಲ್ಲ, ಪಾಪ ಆಟೋದವರಿಗೆಲ್ಲ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಅವರು DCಗೆ ಮನವಿ ಮಾಡ್ಕೊಂಡಿದ್ರು, ದಯವಿಟ್ಟು ನಮ್ಮ ಆಟೋಗಳ ರೇಟ್ ಜಾಸ್ತಿ ಮಾಡಿರಿ, 50 ರೂಪಾಯಿಗೆ ಮಾಡಿಟ್ಬಿಡಿ, ಆಮೇಲೆ ಪ್ರತಿ ಕಿಲೋಮೀಟ್ರಿಗೆ 25 ರೂಪಾಯಿ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ರು. ಬಟ್ DC ಅವ್ರು ನೋ ಚಾನ್ಸ್, ಈಗಾಗಲೇ ಮಾಡಿದ್ದೀವಿ 1 ವರ್ಷದ ಹಿಂದೆ, ಅದರೊಳಗೇನೆ ಈಗ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಕೊಡಬೇಕಿತ್ತು ಒಂದು ಸ್ವಲ್ಪ ಆದ್ರೂ. ಬೆಲೆ ಏರಿಕೆಯನ್ನು ಮಾಡಿದ್ದೀವಿ. ಹಾಗಾಗಿ ಅವರು ಮನವಿ ಬಂದರೆ ಪರಿಶೀಲನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈಗ ಸದ್ಯಕ್ಕೆ ಮತ್ತೆ ಬೆಲೆ ಏರಿಕೆ ಮಾಡುವಂಥ ಪ್ರಸ್ತಾಪ ನಮ್ಮಂದಿಲ್ಲ. ಮಾಡಬೇಕಪ್ಪ ಆಟೋದವ್ರಿಗೆ, ಪಾಪ ಅವ್ರಿಗೆ ಇರುವಂಥ LPGಯಲ್ಲಿ. ಬಟ್ ಏನಾಗುತ್ತೆ ಅಂದರೆ LPG ಅವರು ಬೇರೆ, ಅದರಲ್ಲಿ CNG ಅವರು ಬೇರೆ ಇದ್ದಾರೆ. ಅದು ಎರಡೂ ಕೂಡ ಅದೇ ಸಮಸ್ಯೆಯಲ್ಲಿ ಆಗೋದು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಬಾಲಕನ ಬಲಿ ಪಡೆದಿತ್ತಲ್ಲ ಚಿರತೆ, ಅದರ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಪಶು ವೈದ್ಯರು ಮತ್ತು ಮೈಸೂರಿನ ಚಿರತೆ ಕಾರ್ಯಪಡೆ ಸಹ ಈಗ ಕೈ ಜೋಡಿಸ್ಕೊಂಡು ಹೋಗಿದ್ದಾರೆ. 70ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದಾರಂತೆ. ಮೊದಲ ದಿನ ಥರ್ಮಲ್ ಡ್ರೋನಲ್ಲಿ ಕಾಣಿಸ್ಕೊಳ್ತು, ಬಟ್ ಈಗ ಕಣ್ಮರೆ ಆಗ್ಬಿಟ್ಟಿದೆ ಅಂತ, ಸಿಗ್ತಾನೆ ಇಲ್ವಂತೆ. ಟ್ರ್ಯಾಂಕ್ಯುಲೈಸ್ ಮಾಡಿ ಚಿರತೆಯನ್ನು ಸೆರೆ ಹಿಡಿಯೋದು ಈ ಪ್ರದೇಶದಲ್ಲಿ ಕಷ್ಟ ಸಾಧ್ಯ ಅಂತ ಹೇಳಿದ್ದಾರೆ. ಕಾರಣ ಅದು ಕಾಡ್ರಿ, ಇದು ಎಲ್ಲಿ ಸಿಗುತ್ತೆ ನಿಮಗೆ ಅದು. ಇದರಿಂದ ಅರಣ್ಯಾಧಿಕಾರಿಗಳ ಟೆನ್ಷನಿಗೆ ಮತ್ತಷ್ಟು ಹೆಚ್ಚಾಗ್ಬಿಟ್ಟಿದೆ. ಪ್ರದೇಶ ಹಳ್ಳ ಕೊಳ್ಳಗಳಿಂದೆಲ್ಲ ಕೂಡಿದೆ, ಹಾಗಾಗಿ ಎಲ್ಲೂ ಹೋದ್ರೆ ಹಿಡಿಯೋಕ್ಕಾಗಲ್ಲ ಅನ್ನೋದು ಈಗ ಹೇಳಿದ್ದಾರೆ. ಬಟ್ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಇನ್ನು ಈ ಮಧ್ಯೆ ಚಿರತೆ ದಾಳಿ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಶಿವರಾತ್ರಿ ಯುಗಾದಿಗೆ ಮಾತ್ರ ಕೇವಲ 14 ಕಿಲೋಮೀಟರ್ ಬಿಡ್ತಾರೆ. 3 ಕಿಲೋಮೀಟರ್ ಮಾತ್ರ ಮಾದಪ್ಪನ ಭಕ್ತರಿಗೆ ಪಾದಯಾತ್ರೆಗೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿದೆ. ಇನ್ನು ಬೆಂಗಳೂರು ಜನರಿಗೆ ಅಂತಲೇ ಅಲ್ಲ, ಮಂಡ್ಯ, ಮೈಸೂರು ಎಲ್ರಿಗೂ ಕುಡಿಯೋ ನೀರಿನ ಸಮಸ್ಯೆ ಫಿಕ್ಸ್. ಯಾಕೆಂದರೆ KRS ಡ್ಯಾಮ್ 90 ಅಡಿಗೆ ಬಂದ್ಬಿಟ್ಟಿದೆ. 90 ಅಡಿನಲ್ಲಿ ಸಂಗ್ರಹ ಆಗಿರೋದು 16 TMC, ಅದರಲ್ಲಿ 7 TMC ಡೆಡ್ ಸ್ಟೋರೇಜು, ಇನ್ನು 9 TMC ನೀರಿದೆ ನಿಮ್ಗೆ ಅಷ್ಟೇ. ಸರಿಯಾದ ಸಮಯದಲ್ಲಿ ಮುಂಗಾರು ಬರದೇ ಇದ್ದರೆ ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲ ಕಡೆ ಕುಡಿಯೋ ನೀರು ಸಮಸ್ಯೆ ಆಗುತ್ತೆ. ಈ ಮಧ್ಯೆ ಕಾರವಾರ, ಧಾರವಾಡ, ಹಾವೇರಿಯಲ್ಲಿ ಜೋರು ಮಳೆಯಾಗಿದೆ. ಕೇರಳದ ಮಲಪ್ಪುರಂನಲ್ಲಿ ಬಿರುಗಾಳಿ ಸಹಿತ ಸಿಡಿಲು, ಗುಡುಗು ಮಳೆಗೆ 4 ಬಲಿಯಾಗಿದ್ದಾರೆ. ಜಮ್ಮು ಕಾಶ್ಮೀರ, ರಾಜಸ್ಥಾನದ ಕೆಲ ಭಾಗದಲ್ಲೂ ಆಲಿಕಲ್ಲು ಮಳೆಯಾಗಿದೆ. ಇನ್ನು ಎಲೆಕ್ಟ್ರಿಕಲ್ ಬೈಕ್ ಬ್ಯಾಟ್ರಿ ಬ್ಲಾಸ್ಟ್ ಆಗಿ ವ್ಯಕ್ತಿ ಸಾವನ್ನಪ್ಪಿರುವಂಥ ಘಟನೆ ಬೆಂಗಳೂರು ಹಲ್ಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿದೆ. ಮರ್ಸಿ ಟೌನ್ನಲ್ಲಾಗಿರೋದು. ಪಾಪ ಮನೇಲಿ ರಾತ್ರಿ ಬೈಕ್ ಚಾರ್ಜಿಗೆ ಹಾಕಿಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದಾರಂತೆ. ಲೂಥ್ರಾತನ್ 62 ವರ್ಷ, ಏಕಾಏಕಿ ಬ್ಲಾಸ್ಟ್ ಆಗಿಬಿಟ್ಟು ಸಾವನ್ನಪ್ಪಿಟ್ಟಿದ್ದಾರೆ. ಅಯ್ಯೋ ಪಾಪ. ಬಿಸಿಗೆಗೆ ವನ್ಯಜೀವಿಗಳು ಕಂಗಾಲಾಗ್ಬಿಟ್ಟಿವೆ. ಪಾಪ ಕಾಡಲ್ಲಿ ನೀರು ಸಿಗೋದಿಲ್ಲ, ಎಲ್ಲಿ ನೀರಿರುತ್ತೆ ಅಲ್ಲಿ ಅರಸ್ಕೊಂಡು ಬರ್ತವೆ. ದಾಹ ನಿಗಿಸ್ಕೊಳ್ಳೋಕೆ ಅಂತ ಕುಡಿಯೋ ನೀರಿಗಾಗಿ 2 ಕಾರ್ಯಾನೆಗಳು ಹಾಸನದ ಆಲೂರು ತಾಲೂಕಿನ ಗಂಜಿಗೆರೆ ಗ್ರಾಮದ ಹೇಮಾವತಿ ನದಿ ಹಿನ್ನೀರಿಗೆ ಬಂದಿವೆ. ಬಂದು ಅದ್ರ ಪಾಡಿಗೆ ಅವ್ರು ನೀರು ಕುಡ್ಕೊಂಡು ಹೋಗ್ತವೆ. ನಮ್ಮ ಜನ ಏನು ಮಾಡಬೇಕು? ಕಿರ್ಚಾಡ್ಬಿಟ್ರು. 2 ಆನೆಗಳು ದಿಕ್ಕಾಪಟ್ಟು ಎಲ್ಲೆಲ್ಲೋ ಓಡ್ಬಿಟ್ಟು. ಸೊ ಅರಣ್ಯ ಇಲಾಖೆ ಬೀಡುಬಿಟ್ಟಿದೆ ಈಗ. ಚಾಮರಾಜನಗರದ ಗುಂಡ್ಲುಪೇಟೆಯ ಕಬ್ಬೇಪುರ ಸಮೀಪದ ಅರಣ್ಯ ಪ್ರದೇಶದಲ್ಲಿ 3 ಹುಲಿಗಳು ಘರ್ಜಿಸಿವೆ ಅಂತೆ. ಈ ಮಧ್ಯೆ ಬಂಡೀಪುರದ ಪ್ರಯಾಣಿಕರು ಹುಚ್ಚಾಟ ಮೆರೆದಿದ್ದಾರೆ. ಕಾರಿನ ಹೊರಗೆ ನಿಂತು ಸವಾರಿ ಮಾಡಿದ್ದಾರೆ. ವಿಡಿಯೋ ವೈರಲ್ ಆಗಿದೆ. ಅಲ್ಲಿ ಪಾಪ ಮಗುನ ಎಳ್ಕೊಂಡು ಹೋಗೋ ಬದಲಾಗಿ ಇಂಥವ್ರನ್ನ ಎಳ್ಕೊಂಡು ಹೋಗ್ಬೇಕಿತ್ತು. ಆ ಮಗುನ ಎಳ್ಕೊಂಡು ಹೋಗಿದೆಯಲ್ಲ ಪಾಪ ಚಿರತೆ, ಇಂಥವ್ರನ್ನ ಎಳ್ಕೊಂಡು ಹೋಗ್ಬೇಕು. ಈ ನನ್ನ ಮಕ್ಕಳಿಗೆ ಕಿರಾತಕರಿಗೆ ತಂದದ್ಲಾಗಿ ಯಾರು ಹೊಣೆ ಅಂತ ಜನ ಕಿಡಿಕಾರ್ತಾ ಇದ್ದಾರೆ ಇವ್ರನ್ನೆಲ್ಲ.